ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಕೆ ಗಂಗಾಧರ್ ಅಂತ ಹೇಳಿ. ಪ್ರಸ್ತುತ ಪ್ರೌಢಶಾಲಾ ಸಹಶಿಕ್ಷಕ ನೇಮಕಾತಿ ಸಂದರ್ಭದಲ್ಲಿ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಬೋಧನೆ ಮಾಡಲಿಕ್ಕೆ ಅಂತ ಹೇಳಿ ನೇಮಕವಾಗ್ತಕ್ಕಂಥ ವಿಜ್ಞಾನ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಕುರಿತು ಒಂದಷ್ಟು ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಕಲಿಕಾಂಶಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ತಮಗೋಸ್ಕರ ಸಿದ್ಧಪಡಿಸ್ತಾ ಇದ್ದೀನಿ. ಬನ್ನಿ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ. ಕಳೆದ 2015ರ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಡೆದಂಥ ಪರೀಕ್ಷೆಯ ಒಂದು ಪ್ರಶ್ನೋತ್ತರಗಳನ್ನು ಕುರಿತು ನಾನೀಗ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲೊಂದು ಹೇಳಿಕೆ ಬರ್ತಾ ಇದೆ. ಡು ನಾಟ್ ಓವರ್ ಎಸ್ಟಿಮೇಟ್ ದಿ ಕಾಂಪಿಟೇಷನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡು ನಾಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಸ್ಪರ್ಧೆಯನ್ನು ಅತಿಯಾಗಿದೆ ಅನ್ನೋ ರೀತಿ ತುಂಬ ಎಸ್ಟಿಮೇಟ್ ಮಾಡಬೇಡಿ, ಮತ್ತು ನಮ್ಮ ಸಾಮರ್ಥ್ಯದ ಬಗ್ಗೆ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋದು ಕೂಡ ಬೇಡ ಅನ್ನೋದು ಇದರ ಅರ್ಥ. 2015ನೇ ಇಸ್ವಿನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಈ ರೀತಿ ಇದೆ. ಅಮಾಂಗ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ದಿ ಬಾಂಡ್ ಲೆಂತ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್ ಈಸ್ ಶಾರ್ಟೆಸ್ಟ್ ಇನ್ ವಿಚ್ ಒನ್ ಅಂತ ಹೇಳಿ. ಈ ಕೆಳಗಿನ ಯಾವ ಅಣುವಿನಲ್ಲಿ ಇಂಗಾಲದ ಪರಮಾಣುಗಳ ನಡುವಿನ ಬಂಧದ ಉದ್ದ ಚಿಕ್ಕದಾಗಿರುತ್ತೆ? ಬಾಂಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್ ಈಸ್ ವೆರಿ ಶಾರ್ಟೆಸ್ಟ್ ಅಮಾಂಗ್ ದೀಸ್ 4 ಅಂತ. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ವಿ ಮಸ್ಟ್ ನೋ ದಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬಾಂಡ್ ಲೆಂತ್ ಅಂತ ಹೇಳಿ. ಇಟ್ ಈಸ್ ಎ ಮೆಜರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ two nuclei which are chemically bonded each other to form a particular molecule. If I take atom A and it is atom B, if they combine together to form a molecule, the nucleus of these two atoms gets attached at a particular distance, and these two distances from two atoms, like atomic radius of one atom and atomic radius of another atom, which are covalently bonded, it is approximately equal to the sum of the covalent radii of the two bonded atoms. ಎರಡು ಬಂಧಿತ ಪರಮಾಣುಗಳ ಆ ಪರಮಾಣುಗಳ ಕೇಂದ್ರ ಬಿಂದುಗಳ ನಡುವೆ ಇರತಕ್ಕಂಥ ಸಮಸ್ಥಿತಿಯ ಅಂತರ, ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಏನಿದೆ, ಅದನ್ನ ನಾವು ಬಾಂಡ್ ಲೆಂತ್ ಅಂತ ಕರಿತೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಈಗ ಆಟಮ್ ಪಿಂಕ್ ಕಲರ್ ಅಲ್ಲಿ ಒಂದು ಆಟಮ್ ಇದೆ, ಅದರ ಒಂದು ನೋಡ್ತಾ ಇದ್ರಿ ನೀವೀಗ R1 R2. ಟೋಟಲ್ ಬಾಂಡ್ ಲೆಂತ್ ಏನಾಗಬೇಕು? R1 ಪ್ಲಸ್ R2. ರೇಡಿಯಸ್ ಆಫ್ ಆಟಮ್ 1 ಅಂಡ್ ರೇಡಿಯಸ್ ಆಫ್ ಆಟಮ್ 2 ಶುಡ್ ಬಿ ಆಡೆಡ್ ಟು ಗೆಟ್ ದಿ ಬಾಂಡ್ ಲೆಂತ್. ಆ ಥರದ್ದು ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲಲ್ಲಿ ಈಥೇನ್ ಇದೆ, ಈಥೀನ್ ಇದೆ, ಈಥೈನ್ ಇದೆ. ಇಟ್ಸ್ ಆಲ್ಸೋ ಕಾಲ್ಡ್ ಈಥೇನ್, ethylene, acetylene. In these 3 cases, in ethane we find single bond between carbon and carbon atom, whereas in case of ethene or ethylene there are 2 bonds or a double bond between carbon and carbon atoms, whereas in case of ethine, nothing but acetylene, idರಲ್ಲಿ there are 3 bonds between carbon and carbon atom, nothing but triple bond between carbon and carbon atom. In all the cases you are observing that the bond length in ethane between carbon and carbon atom is 153.51 picometer or picometer, whereas in case of ethylene it is 133.9 picometer. In case of acetylene it is 120.3 picometer. It is very clear from this slide is that as the single bond length is larger compared to the multiple bonds, ನಮಗೆ ಗೊತ್ತಾಗ್ತದೆ
ಸಿಂಗಲ್ ಬಾಂಡ್ ಇದ್ದಾಗ ಬಾಂಡ್ ಲೆಂತ್ ಜಾಸ್ತಿ ಇದೆ, ಡಬಲ್ ಬಾಂಡ್ ಇದ್ದಾಗ ಸಿಂಗಲ್ ಬಾಂಡ್ ಗಿಂತಲೂ ಕಡಿಮೆ ಆಗಿದೆ. ಅವೆರಡಕ್ಕೆ ಕಂಪೇರ್ ಮಾಡಿದ್ರೆ ಟ್ರಿಪಲ್ ಬಾಂಡ್ ಇರೋ ಕಡೆ ಬಾಂಡ್ ಲೆಂತ್ ಮತ್ತು ಕಡಿಮೆ ಆಗಿದೆ. ಇದು ಒಂದು ಫಾರ್ಮುಲಾ ತರ ಮನಸ್ಸಿನಲ್ಲಿ ಇರಬೇಕು. ಏನು, ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಡಬಲ್ ಬಾಂಡ್ ಗಿಂತಲೂ ದೊಡ್ಡದಿರುತ್ತೆ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಟ್ರಿಪಲ್ ಬಾಂಡ್ ಇರೋದು ಅವೆರಡಕ್ಕಿಂತಲೂ ಚಿಕ್ಕದಾಗಿರುತ್ತೆ. And you may get an animation here. In case of ethane, it is 153.51 picometer, where you are observing here as an animation. ಆ ಕಡೆ ಒಂದು ಕಾರ್ಬನ್ ಆಟಮ್ ಇದೆ, ಆ ವೈಟ್ ಮಾರ್ಕ್ದು, ಈ ಕಡೆ ಒಂದು ಕಾರ್ಬನ್ ಆಟಮ್ ಇದೆ, ಅದ್ರ ಸುತ್ತಲೂ 3 ಹೈಡ್ರೋಜನ್ ಆಟಮ್ಸ್ ಇದೆ. ಕಾರ್ಬನ್ ಕಾರ್ಬನ್ ಮಧ್ಯೆ ಒಂದು ಸಿಂಗಲ್ ಬಾಂಡ್ ಇದೆ. And you might have observed that the bond length between carbon and hydrogen is 109.4 picometer, and bond angle between hydrogen and carbon bond is 111.17 degrees, whereas bond length between carbon and carbon atom is 153.51 picometer. Similarly, if we take ethene, where we are observing that double bond between carbon and carbon atom, then the bond length between carbon and carbon atom is roughly about 133.9 picometer. It indicates that compared to ethane, the bond length of ethene is shorter. When compared to these two, the bond length between two carbon atoms of ethane, where we find triple bond between carbon and carbon atom, is 120 picometer, and still it is the shorter one. So ನಮಗೆ ಕೊಟ್ಟಿರೋ ಆಪ್ಷನ್ ನಲ್ಲಿ ಈಥೇನ್ ಇತ್ತು, ಈಥೇನ್ ಇತ್ತು, ಈಥೈನ್ ಇತ್ತು. ಇನ್ ಅಡಿಷನ್ ಟು ದಟ್ ಬೆನ್ಝೀನ್ ಕೂಡ ಇತ್ತು. ಗಮನಿಸಬೇಕು, ಬೆನ್ಝೀನ್ ಎಷ್ಟು ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ. ಈಗ ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ ಬೆನ್ಝೀನ್ ಮಾಲಿಕ್ಯೂಲ್ ನಲ್ಲಿ 154 ಪೈಕೋಮೀಟರ್ ಇರುತ್ತೆ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದಾಗ 133 ಪೈಕೋಮೀಟರ್ ಬರುತ್ತೆ. ಅಂದ್ರೆ ಇದೇನು ಹೇಳುತ್ತೆ, ಆವರೇಜ್ ಬಾಂಡ್ ಲೆಂತ್, ಮೆಜರ್ಡ್ ಬಾಂಡ್ ಲೆಂತ್, ಅಬ್ಸರ್ವ್ಡ್ ಬಾಂಡ್ ಲೆಂತ್ ಡಿಫ್ರೆನ್ಸ್ ಅನ್ನ ತೋರಿಸುತ್ತೆ. ಎನಿಹೌ ಅವೆಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಶಾರ್ಟೆಸ್ಟ್ ಏನಲ್ಲ. ದೇರ್ ಫೋರ್ ನಮ್ಮ ಅಲ್ಟಿಮೇಟ್ ಆನ್ಸರ್ ಎಲ್ಲಿಗೆ ಬರಬೇಕು? ಇನ್ ಈಥೈನ್, ನಥಿಂಗ್ ಬಟ್ ಅಸಿಟಿಲೀನ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್, ಇಟ್ ಹ್ಯಾಸ್ ದಿ ಶಾರ್ಟೆಸ್ಟ್ ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್. ಐ ಥಿಂಕ್ ನಿಮ್ಗೀಗ ಸ್ಪಷ್ಟ ಆಗಿದೆ ಅನ್ಕೋತೀನಿ. ಬಂಧಗಳ ಸಂಖ್ಯೆ ಹೆಚ್ಚಾದಷ್ಟು ಬಂಧದ ಉದ್ದ ಕಡಿಮೆಯಾಗುತ್ತೆ. ಹಾಗಾಗಿ ಏಕಬಂಧ ಇದ್ದಾಗ ಬಾಂಡ್ ಲೆಂತ್ ದ್ವಿಬಂಧ ಇರೋದಕ್ಕಿಂತ ಜಾಸ್ತಿ ಉದ್ದ ಇರುತ್ತೆ. ತ್ರಿಬಂಧ ಇದ್ದಾಗ ಏಕಬಂಧ ದ್ವಿಬಂಧಕ್ಕಿಂತಲೂ ತ್ರಿಬಂಧ ಚಿಕ್ಕದಾಗಿರುತ್ತೆ. ರೈಟ್? ಸ್ಮಾಲರ್ ದಿ ಬಾಂಡ್ ಲೆಂತ್, ಗ್ರೇಟರ್ ಇಸ್ ದಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಇಟ್ ಮೇ link to the coming examination for another type of question, where you might have come across these type of examples where carbon carbon single bond as a normal condition, it will be 154 picometer as you are observing here. If it is carbon carbon double bond, it will be 133 picometer. If a triple bond between carbon and carbon atom, then the bond length will be 120 picometer. It is the shortest one. So therefore triple bond is smaller than double bond, which is smaller than single bond. ಇದು ನಮ್ಮ PUC ನಲ್ಲಿ ಸದ್ಯ ಇರತಕ್ಕಂತ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್, ಫಸ್ಟ್ PUC ನಲ್ಲಿ ಇರುವಂತ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಒಂದು ಸ್ಲೈಡ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಯು ಕ್ಯಾನ್ ಕಂಪೇರ್ ದಿ ಬಾಂಡ್ ಲೆಂತ್ ಬಿಟ್ವೀನ್ ಹೋಮೋ ಅಟಾಮಿಕ್ ಬಾಂಡಿಂಗ್ ಆರ್ ಹೆಟಿರೋ ಅಟಾಮಿಕ್ ಬಾಂಡಿಂಗ್. And it all depends on the radius of the atom and nature of the bond, whether it is single bond, double bond or triple bond. And ಇದೇ ತರದ ಕ್ವಶನ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಹೀಗೂ ಕೂಡ ಮುಂದುವರೆದಿದೆ. ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ದಿ ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಆಫ್ ದಿ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಈಸ್ ಇನ್ ದಿ ಆರ್ಡರ್. ಒಂದು ಆರ್ಡರ್ ವೈಸ್ ಕೊಟ್ಟಿದ್ದಾನೆ. ಏನು? C2H6 ethane is having greater bond length compared to C2H4, that is ethene, which is compared to C6H6, that is the benzene,
and C2H2, that is the ethine. ಈ ತರದನ್ನ ನೋಡಿದಾಗ the single bond has more bond length, ಬಾಕ್ಸ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ಕಂಪೇರ್ ಟು ಡಬಲ್ ಬಾಂಡ್, ವಿಚ್ ಈಸ್ ಇನ್ ಟರ್ನ್ ಮೋರ್ ದ್ಯಾನ್ ದ ಟ್ರಿಪಲ್ ಬಾಂಡ್. ಸೊ ಹಾಗಾಗಿ ಸ್ಪಷ್ಟತೆ ಇರಲಿ. CTET 2018 ನೋಡಿ ಅದೇ ಕ್ವಶನ್ ಬೇರೆ ಆಂಗಲ್ ಅಲ್ಲಿ ಕೇಳಿದೀವಿ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್, double bond length and triple bond lengths are 154, 134 and 121 picometer respectively, whereas carbon carbon single bond length in benzene will be, ನೋಡಿ ಇಲ್ಲಿ ಹಿಂದೆ ಕೂಡ ತೋರಿಸಿದೀವಿ, ಹಾಗಾಗಿ ಮುಂದೆ ನೋಡ್ತಾ ಹೋಗೋಣ. ಎಲ್ಲಿ ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಸ್ ಪರ್ಸೆಂಟೇಜ್ ಆಫ್ ಕ್ಯಾರೆಕ್ಟರ್. ಚೆನ್ನಾಗಿ ಗೊತ್ತಿರಲಿ, ಇದು ಕೂಡ ಒಂದು ಫಾರ್ಮುಲಾ ತರ ಗೊತ್ತಿರಬೇಕು. sp3 ಹೈಬ್ರಿಡೈಸೇಷನ್ ಇದ್ದಾಗ ಎಸ್ ಕ್ಯಾರೆಕ್ಟರ್ ಲೋ, ಎಸ್ ನ ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ, ಅಬೌಟ್ 33% ಇರ್ತದೆ. ಪಿ ಅನ್ನೋದ್ರ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ, 25-75% ಇರುತ್ತೆ. ಸಪೋಸ್ ಈ ತೈನಿಗೆ ಬಂದಾಗ ಎಸ್ ಕ್ಯಾರೆಕ್ಟರ್ ಎಸ್ ಪಿ ಪರ್ಸೆಂಟೇಜ್ ಆದ್ರೆ ಏನು ಹೈಬ್ರಿಡೈಸೇಷನ್ ಆದ್ರಿಂದ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಈಥೇನ್. It has the lowest bond length. sp3, sp2, sp ಇವುಗಳ ಪೈಕಿ sp ಹೈಬ್ರಿಡೈಸೇಷನ್ ಇರ್ತಕ್ಕಂಥ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ನೀವಲ್ಲಿ ನೋಡ್ತಾ ಇದ್ರಿ, ಸಿಂಗಲ್ ಬಾಂಡ್ ಲೆಂತ್ ವಿಲ್ ಬಿ ಗ್ರೇಟರ್ ದ್ಯಾನ್ ಡಬಲ್ ಬಾಂಡ್, ವಿಚ್ ಇಸ್ ಇನ್ ಟರ್ನ್ ಗ್ರೇಟರ್ ದ್ಯಾನ್ ಟ್ರಿಪಲ್ ಬಾಂಡ್. ಸೊ ಶಾರ್ಟೆಸ್ಟ್ ಒನ್ ಟ್ರಿಪಲ್ ಬಾಂಡ್. ಹಾಗಾಗಿ ಈಥೈನ್ ಈಸ್ ದಿ ಕರೆಕ್ಟ್ ಆನ್ಸರ್. ಈ ತರದ ಫಾರ್ಮುಲಾ ಚಾರ್ಟ್ ಕೂಡ ನಿಮಗೆ ಗೊತ್ತಿರಲಿ. ಈಥೇನ್ ಬಾಂಡ್ ಲೆಂತ್ ನೋಡ್ತಾ ಇದ್ದೀರಿ, ಆ ಬಾಂಡ್ ಲೆಂತ್ ತಕ್ಕಂತೆ ಬಾಂಡ್ ಸ್ಟ್ರೆಂತ್ ಆರ್ ಡಿಸೋಸಿಯೇಷನ್ ಎನರ್ಜಿ ಕೂಡ ಕಂಪೇರ್ ಮಾಡಿ. ಲೆಂತ್ ದೊಡ್ಡದಾದಷ್ಟು ಸ್ಟ್ರೆಂತ್ ಕಡಿಮೆ ಇರುತ್ತೆ, ಕಡಿಮೆ ಎನರ್ಜಿ ಕೊಟ್ಟೆ ಆ ಬಾಂಡ್ ಅನ್ನ ಬ್ರೇಕ್ ಮಾಡಬಹುದು. ಲೆಂತ್ ಚಿಕ್ಕದಾದಷ್ಟು ಸ್ಟ್ರೆಂತ್ ಹೆಚ್ಚಾಗುತ್ತೆ, ಅದನ್ನ ಬ್ರೇಕ್ ಮಾಡಲಿಕ್ಕೆ ನಾವು ಹೆಚ್ಚು ಎನರ್ಜಿನ ಕೊಡಬೇಕಾಗತ್ತೆ. And of course, bond length and bond strength correlation. Longer the bond length, smaller the strength or weaker one. Whereas smaller the bond length, it is the strongest one. Therefore, shorter the bond length, stronger it is. ಚೆನ್ನಾಗಿ ಗೊತ್ತಿರಲಿ ಸ್ನೇಹಿತರೆ. ದೆನ್ ಇಲ್ಲೂ ಕೂಡ ಅಷ್ಟೇ, ಹೈಬ್ರಿಡೈಸೇಷನ್ ತಕ್ಕಂತೆ ಆವರೇಜ್ ಬಾಂಡ್ ಲೆಂತ್ ಅನ್ನ ಮತ್ತು ಅಲಾಂಗ್ ವಿತ್ ದೇರ್ ಡಿಸೋಸಿಯೇಷನ್ ಎನರ್ಜಿನ ಕೂಡ ಮೆನ್ಷನ್ ಮಾಡಿದ್ದೇನೆ. ಇವನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ಸೋ ಈಥೇನ್, ಈಥೀನ್, ಈಥೈನ್ ಬಾಂಡ್ ಲೆಂತ್ ಅನ್ನ ನೋಡ್ತಾ ಇದ್ದೀರಿ. ಸಿಂಗಲ್ ಬಾಂಡ್ ಇದೆ 153.5 ಪೈಕೋಮೀಟರ್ ಇದೆ, ಡಬಲ್ ಬಾಂಡ್ ಇದೆ 133.9 ಇದೆ, ಟ್ರಿಪಲ್ ಬಾಂಡ್ ಇದೆ 120.3 ಪೈಕೋಮೀಟರ್ ಬರುತ್ತೆ. ಅಂದ್ರೆ ಟ್ರಿಪಲ್ ಬಾಂಡ್ ಇರತಕ್ಕಂಥದ್ರಲ್ಲಿ ಬಾಂಡ್ ಲೆಂತ್ ಚಿಕ್ಕದು ಅಂಡ್ ಬಾಂಡ್ ಸ್ಟ್ರೆಂತ್ ಅದ್ರದ್ದು ಜಾಸ್ತಿ ಇರುತ್ತೆ. ಸೊ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಲ್ಲಿ ಬ್ರೇಕ್ ಮಾಡಲಿಕ್ಕೆ ನಾವು ಹೆಚ್ಚು ಶಕ್ತಿಯನ್ನ ಕೊಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈ ತರದೊಂದು ಚಾರ್ಟ್ ನೆನಪಿರಲಿ. ಬಾಂಡ್ ಸ್ಟ್ರೆಂತ್, ಬಾಂಡ್ ಲೆಂತ್ ಅನ್ನೋದನ್ನ ಪೈಕೋಮೀಟರ್, ಆಂಗ್ಸ್ಟ್ರಾಮ್ ಯೂನಿಟ್ಗಳಲ್ಲಿ ಕೂಡ ಮೆಷರ್ ಮಾಡ್ತೀವಿ. 1 ಆಂಗ್ಸ್ಟ್ರಾಮ್ ಅಂದ್ರೆ 100 ಪೈಕೋಮೀಟರ್. ನೆನಪಿರಲಿ, ಇದು ಮತ್ತೆ ಬೇಕಾಗುತ್ತೆ ಮುಂದಿನ ಪ್ರಶ್ನೆಗಳಿಗೆ. ಧನ್ಯವಾದ.